ಕಾಂಗ್ರೆಸ್ ಪಕ್ಷ ಸರ್ವರ ಉದಯ, ಸರ್ವ ಜನಾಂಗದ ಅಭಿವೃದ್ಧಿ, ಸರ್ವತೋಮುಖವಾದ ದೇಶದ ಅಭಿವೃದ್ಧಿ, ಸರ್ವತೋಮುಖವಾದಂಥ ರಾಜ್ಯದ ಅಭಿವೃದ್ಧಿ, ಇದನ್ನ ಬಯಸ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ. ನೀವು ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು, ಸಂವಿಧಾನ ಬಂದು 75ನೇ ವರ್ಷ. ಈಗ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಸಂವಿಧಾನ ಬಂದಂತ ವರ್ಷ 75ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. 2 ಬಾರಿ 2 ಅವಧಿಗೆ ಅಧಿಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದವರು. 2008ರಲ್ಲಿ, 2018ರಲ್ಲಿ. ಯಾವತ್ತಾದರೂ ಕೂಡ 2008 ಇರಬಹುದು, 2018 ಇರಬಹುದು, ಕರ್ನಾಟಕದ ಜನತೆಯ ಆಶೀರ್ವಾದವನ್ನು ಪಡೆದು ಅಧಿಕಾರ ಮಾಡಿದ್ದಾರ? ಯೋಚನೆ ಮಾಡಬೇಕು. 2008ರಲ್ಲಿ 113 ಗೆಲ್ಲನೇ ಇಲ್ಲ, ಅವರು 110 ಗೆದ್ದದ್ದು. 2018ರಲ್ಲಿ 100 ಗೆದ್ದದ್ದು, ಅವರು 118 ಮಾಡಲಿಲ್ಲ. ಇವತ್ತೇನಾದರೂ ಕರ್ನಾಟಕದ ರಾಜಕಾರಣವನ್ನು ಹಾಳು ಮಾಡಿದ್ರೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದ್ರೆ, ಅದು ಭಾರತೀಯ ಜನತಾ ಪಕ್ಷದವರು. ಆಪರೇಷನ್ ಕಮಲ ಯಾರ ಕಾಲದಲ್ಲಿ ಜಾರಿಗೆ ಬಂತು? ಯಾರ ಕಾಲದಲ್ಲಿ ಜಾರಿಗೆ ಬಂತು? ಆಂಟಿ ಡಿಫೆಕ್ಷನ್ ಲಾ ಈ ದೇಶದಲ್ಲಿ ಜಾರಿಗೆ ತಂದವರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಪರೇಷನ್ ಕಮಲ ಮಾಡಿದ್ರು. ಕೋಟ್ಯಾಂತರ ರೂಪಾಯಿಗಳನ್ನ ಎಂಎಲ್ಎಗಳಿಗೆ ಕೊಟ್ಟು, ಎಂಎಲ್ಎಗಳನ್ನ ರಾಜೀನಾಮೆ ಕೊಡಿಸಿ, ಮತ್ತೆ ಚುನಾವಣೆ ಮಾಡಿ ಅವ್ರ ಪಕ್ಷವನ್ನ ಮೆಜಾರಿಟಿ ಮಾಡಿಕೊಂಡು ಅಧಿಕಾರ ಮಾಡಿದಂತ ನಿದರ್ಶನ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಮಾಡಿರಲಿಲ್ಲ. ಇದನ್ನ ಮಾಡಿದವರು ಶ್ರೀಮಾನ್ ಯಡಿಯೂರಪ್ಪನವರು, ಶ್ರೀಮಾನ್ ಸಿ.ಟಿ. ರವಿ ಅವರು, ಶ್ರೀಮಾನ್ ಅಶೋಕ್ ಅವರು, ಶ್ರೀಮಾನ್ ಬಸವರಾಜ ಬೊಮ್ಮಾಯಿ ಅವರು. ಜನರ ಆಶೀರ್ವಾದ ಸಿಕ್ಕಿತ ಯಾವಲಾದರೂ? ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು.